ಮೊದಲನೇ ಜನಸಂಖ್ಯೆ ಇರುತ್ತೆ 9 ಲಕ್ಷ. 9 ಲಕ್ಷದಿಂದ ದೇವಿ ದೇವತೆಯರ ಜನಸಂಖ್ಯೆ ಸ್ಟಾರ್ಟ್ ಆಗೋದು ಈ ಭೂಮಿ ಮೇಲೆ. ಮಿನಿಮಮ್ 9 ಲಕ್ಷ. ಆಮೇಲೆ ಅಂತೂ ಜಾಸ್ತಿ. ಈಗ ನೋಡ್ತಾ ಇದ್ದಾರೆ ಎಷ್ಟು ಕೋಟಿ ಇದ್ದಾರೆ. ಸತ್ಯುಗದ ಮೊದಲನೇ ರಾಜ್ಕುಮಾರಿ ಶ್ರೀರಾಧೆ ಶ್ರೀಕೃಷ್ಣ ಆಗಿರ್ತಾರೆ. ಶ್ರೀರಾಧೆ ಶ್ರೀಕೃಷ್ಣಗೆ ಬಾಲ್ಯಕಾಲದ ಫೋಟೋ ಇದೆ. ವಯಸ್ಸಾಗಿರೋ ಫೋಟೋ ಜೀವನ ಚರಿತ್ರೆ ಏನಾರ ಇದೆಯಾ? ಮತ್ತು ಲಕ್ಷ್ಮೀನಾರಾಯಣಗೆ ವಯಸ್ಸಾಗಿರೋದು ಇದೆ. ಬಾಲ್ಯಕಾಲದ ಇದೆಯಾ? ಇಲ್ಲ ಅಲ್ವಾ? ಅರ್ಥ ಏನು? ಹೇಗೆ ರೀತಿ ಇಲ್ಲಿ ಬೇರೆ ಬೇರೆ ಊರಿಂದ ಆರಿಸ್ಕೊಂಡು ಮದುವೆ ಮಾಡಿರ್ತಾರಲ್ಲ, ಸೇಮ್ ಅದೇ ಥರ ಸತ್ಯುಗದಲ್ಲೂ ಸಹ ಶ್ರೀರಾಧೆ ಶ್ರೀಕೃಷ್ಣ ಬೇರೆ ಬೇರೆ ಊರಿಂದ ಜನ್ಮ ತಗೊಂಡಿರೋರು. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಊರ್ದು ರಾಜ್ಕುಮಾರಿ ಆಗಿದ್ರು. ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ, ಅವ್ರ ಹೆಸರು ಚೇಂಜ್ ಮಾಡ್ತಾರೆ. ಈಗಲೂ ಸಹ ಅಕ್ಕಂದ್ರೆ ಹೆಸರು ಚೇಂಜ್ ಮಾಡ್ತಾರೆ. ಆಧಾರ್ ಕಾರ್ಡ್ ಬಂದ್ಮೇಲೆ ಅಕ್ಕಂದ್ರೆ ಹೆಸರು ಚೇಂಜ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಆಗ್ಲೂ ಚೇಂಜ್ ಮಾಡೋರು, ಈಗಲೂ ಮಾಡ್ತಾರೆ ಕೆಲವು ಕಡೆ ಅಕ್ಕಂದಿರು. ಆದ್ರೂ ಸತ್ಯುಗದಲ್ಲಿ ಅಕ್ಕಂದಿರು ಅಣ್ಣಂದಿರು ಇಬ್ರು ಹೆಸರು ಚೇಂಜ್ ಮಾಡೋರು. ಅಂದ್ರೆ ಶ್ರೀರಾಧೆ ಶ್ರೀಕೃಷ್ಣ ಮದ್ವೆ ಆದ್ಮೇಲೆ ಲಕ್ಷ್ಮೀನಾರಾಯಣ ಆಗೋದು. ಮತ್ತೆ ಈ ಭಕ್ತಿ ಮಾರ್ಗದಲ್ಲಿ ಜನ್ಮಾಷ್ಟಮಿ ಅಂತ ಹೇಳ್ತಾರಲ್ಲ, ಅಷ್ಟಮಿ ಅಂದ್ರೆ ಏನು? ಶ್ರೀರಾಧೆ ಶ್ರೀಕೃಷ್ಣ ಇಲ್ಲಿ ಸತ್ಯುಗದಲ್ಲಿ 1250 ವರ್ಷ ಅಲ್ವಾ ಸತ್ಯುಗದ ಆಯಸ್ಸು. ಸತ್ಯುಗದಲ್ಲಿ 8 ಜನ್ಮ ತಗೊಂತಾರೆ. ಅದಕ್ಕೆ ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಈಗ ಸತ್ಯುಗಿಗೆ ನಾನು ನಿಮ್ಗೆ ಮಹಿಮೆ ಹೇಳ್ತೀನಿ. ಅಲ್ಲಿ ಚಿನ್ನದ ಇಟ್ಟಿಗೆಯಿಂದ ಕಟ್ಟಿರೋದು ಅರಮನೆಗಳಿರುತ್ತೆ. ಚಿನ್ನದ ಇಟ್ಟಿಗೆಯಿಂದ ಕಟ್ಟಿರೋದು ಅರಮನೆ. ಅಲ್ಲಿಂದು ಕಲ್ಲು ಮುಳ್ಳು ಸಹ ಕಲ್ಲಿಲ್ಲ, ಚಿನ್ನ ವಜ್ರ ವೈಡೂರ್ಣ ಇರುತ್ತೆ. ದಾರಿಯಲ್ಲಿ ನೀವು ಧೂಳು ನೋಡ್ತಿರಲ್ಲ, ಚಿನ್ನದ ಪೌಡರ್ ಇರುತ್ತೆ. ಇಡೀ ನೀವು ಎಚ್ ಕ್ರಾಸ್ ನೋಡ್ತಾ ಇದ್ರಲ್ಲ, ಎಚ್ ಕ್ರಾಸ್ ಒಬ್ಬೊಬ್ಬರಿಗೆ ಅರಮನೆಗಳಿರುತ್ತೆ. ಜನಸಂಖ್ಯೆ ಕಡಿಮೆ, ಅಂತಸ್ತು ಮೇಲೆ ಅಂತಸ್ತು ಕಟ್ಟೋದಿಲ್ಲ. ಅರಮನೆಗಳೇ ದೊಡ್ಡ ದೊಡ್ಡ ಆಸ್ತಿ ಪಾಸ್ತಿಗಳು ಜಾಸ್ತಿ ಇರುತ್ತೆ. ಅಲ್ಲಿ ಯಾರು ಬಡವರೇ ಇಲ್ಲ, ಬಡವರು ಸಹ ಬಡವರಿಲ್ಲ. ಭಿಕ್ಷೆ ಬೇಡೋದು ಪರಿಸ್ಥಿತಿ ಅಂತದ್ದು ಯಾವುದು ಇಲ್ಲ. ಮತ್ತೆ ಅಲ್ಲಿ ದೇವಿ ದೇವತೆಯರು ಡಬಲ್ ಕಿರೀಟಧಾರಿಯಾಗಿರ್ತಾರೆ. ನೋಡ್ರಿ ಹೇಗ್ ರೀತಿ ದೇವಿ ದೇವತೆಯರಿಗೆ ಡಬಲ್ ಕಿರೀಟ. ಒಂದು ಬೆಳಕಿನ ಕಿರೀಟ, ಒಂದು ವಜ್ರ ವೈಡೂರ್ಯದ ಕಿರೀಟ ಅಲ್ವಾ? ತಲೆ ಸುತ್ತಲೂ ಬೆಳಕು ಇದೆ. ಅದು ಹೆಂಗೆ? ಆತ್ಮ ಪವರ್ಫುಲ್ ಇರುವಾಗ ನಮ್ಗೆ ಬೆಳಕಿನ ಕಿರೀಟ ರೆಡಿ ಆಗೋದು. ಗೊತ್ತಾಯ್ತಾ? ಇನ್ನೊಂದು, ಅಲ್ಲಿ 4 ಪ್ರಕಾರದ ವಜ್ರಗಳಿರುತ್ತೆ. ಮೊದಲನೇ ವಜ್ರ ದೇವಿ ದೇವತೆಯರಿಗೆ ಒಡವೆ ಕಿರೀಟ ಎಲ್ಲ ಲೈಟ್ ವೇಟ್ಗಳಿರುತ್ತೆ, ತೂಕ ಜಾಸ್ತಿ ಇರಲ್ಲ. 2ನೇ ಪ್ರಕಾರದ ವಜ್ರ ಅಂದ್ರೆ ನಮ್ಗೆ ಅರಮನೆಗಳಲ್ಲಿ ಲೈಟಿಂಗ್ಸ್, ಬಲ್ಬು, ಟ್ಯೂಬ್ಲೈಟು, ಪೈಪ್ ಲೈನ್ ಅಂತ ಏನಿರಲ್ಲ. ಅಲ್ಲಿ ವಜ್ರ ಬೇರೆ ಬೇರೆ ಬಣ್ಣ ಕೊಡೋದು ವಜ್ರನೇ ಇರುತ್ತೆ ಬಲ್ಬ್ ಸ್ಥಾನದಲ್ಲಿ ಬೆಳಕು ಕೊಡಕ್ಕೆ. ಇನ್ನೊಂದು ಅದರ ಸೂರ್ಯದ ಬಿಸಿಲು ಬೀಳುವಾಗ ಇನ್ನೂ ಜಾಸ್ತಿ ಬೆಳಕು ಕೊಡುತ್ತೆ. ಮತ್ತೆ ಹೇಗೆ ರೀತಿ ನೋಡ್ತಿರಲ್ಲ, 1 ಲ್ಯಾಂಪಿಂದ 100 ಲ್ಯಾಂಪು 1000 ಲ್ಯಾಂಪು ಕಾಣಿಸ್ತಾ ಇರುತ್ತೆ. ಸೇಮ್ 10 ವಜ್ರಗಳು ಇರುತ್ತೆ ಅಲ್ಲಿ. ಅದು 2ನೇ ಪ್ರಕಾರದ ವಜ್ರ. 3ನೇ ಪ್ರಕಾರದ ವಜ್ರ ಅಂದ್ರೆ ನಮ್ಮ ಬಾಗಿಲು ಕಿಟಕಿಗೆ ಡಿಸೈನ್ಗಳು ಈ ನಡುವೆ ಹಾಕ್ತಾರಲ್ಲ ಪೇಂಟ್ ಇಂದ, ಅಲ್ಲಿ ವಜ್ರದಿಂದನೇ ಡಿಸೈನ್ಗಳಿರುತ್ತೆ. ಮತ್ತೆ 4ನೇ ಪ್ರಕಾರದ ವಜ್ರ, ದಾರಿಯಲ್ಲಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ನೋಡ್ತೀರಾ, ಅದನ್ನು ವಜ್ರನೇ ಇರುತ್ತೆ, ಚಿನ್ನನೇ ಇರುತ್ತೆ. ಮತ್ತೆ ದೇವಿ ದೇವತೆಯರಿಗೆ ಯಾವತ್ತು ನೀವು ದೇವಿ ದೇವತೆಗೆ ಕಾಯಿಲೆ ಬಂದಿರೋ ಕೇಳಿದ್ರ? ನಾರಾಯಣಗೆ ಜ್ವರ ಆಗಿತ್ತು, ಲಕ್ಷ್ಮೀ ದೇವಿ ಕುರೂಪ ಆಗಿದ್ರು, ನಾರಾಯಣಗೆ ಕೆಮ್ಮು ಬಂದಿತ್ತು, ನಾರಾಯಣ ಕುಂಟಾಗಿದ್ದ, ಲಕ್ಷ್ಮೀ ದಪ್ಪ ಇದ್ರು, ಕೇಳಿದ್ರ? ಯಾಕೆಂದ್ರೆ ಅಲ್ಲಿ ಯಾರಿಗೂ ಕಾಯಿಲೆ ಕಾಸಾಯಿಲೆ ಇರಲ್ಲ. ಹೇಗ್ ರೀತಿ ಚಿನ್ನ ಇರುತ್ತೆ ಹಾಗೆ ಒಡವೆ ರೆಡಿ ಆಗತ್ತಲ್ಲ, ಹೇಗೆ ಆತ್ಮ ಶುದ್ಧವಾಗಿರುತ್ತೆ ಅದೇ ತರ ಪರಿಶುದ್ಧವಾದ ಶರೀರ ಇರುತ್ತೆ, ಕಂಚನ ಕಾಯ ಇರುತ್ತೆ, ಕಾಯಿಲೆ ಯಾರಿಗೂ ಇರಲ್ಲ. ಆತ್ಮದಲ್ಲಿ ಕಲ್ಮಶ ಇರುವಾಗ ತಾನೇ ಶರೀರಕ್ಕೆ ಕಲ್ಮಶ ಬರೋದು. ಮತ್ತು ಅಲ್ಲಿ ಸತ್ಯುಗದಲ್ಲಿ ಪಂಚತತ್ವನು ಸಹ ಪರಿಶುದ್ಧವಾದ ಸತೋ ಪ್ರಧಾನ. ಸಂಸ್ಕೃತದಲ್ಲಿ ಪರಿಶುದ್ಧತೆ ಅಂದ್ರೆ ಸತೋ ಪ್ರಧಾನ ಅಂತ ಹೇಳ್ತಾರೆ. ಮತ್ತೆ ದೇವಿ ದೇವತೆಯರಿಗೆ ಸೌಂದರ್ಯತೆನೂ ಅಷ್ಟೇ ಇರುತ್ತೆ. ಗೊತ್ತಾಯ್ತಾ? ಆಮೇಲೆ ಆತ್ಮ ಶುದ್ಧವಾಗಿದ್ರಿಂದ ಸೌಂದರ್ಯತೆ ಅನ್ನೋದು ಕಾಯಿಲೆನೂ ಇರಲ್ಲ. ಬೆಟ್ಟದಿಂದ ಹರಿತಾ ಇರೋ ನೀರು ಬರುತ್ತಲ್ಲ, ಆ ದೇವಿ ದೇವತೆಯರು ಕುಡಿಯೋದ್ರಿಂದ ಕಾಯಿಲೆನೂ ಬರಲ್ಲ. ಕಾರಣ ಯಾಕೆಂದ್ರೆ ಬೆಟ್ಟದಿಂದ ನೀರು ಹರಿತಾ ಇರೋದು ಬಂದ್ರೆ ಅದರಲ್ಲಿ ಗಿಡಮೂಲಿಕೆ ಎಲ್ಲ ಮುಟ್ಟು ತೊಳೆದಿ ನೀರು ಬಂದಿರುತ್ತೆ, ಅದು ಆಲ್ರೆಡಿ ಮಾತ್ರ ತರ ಕೆಲಸ ಮಾಡುತ್ತೆ. ಅಲ್ಲಿ ದೇವಿ ದೇವತೆಯರಿಗೆ ಆಯಸ್ಸು 150 ವರ್ಷ ಇರುತ್ತೆ ಮಿನಿಮಮ್, ಮ್ಯಾಕ್ಸಿಮಮ್ 200ಗೂ ಹೋಗ್ಬೋದು. ಕೇಳ್ತಿರಲ್ಲ, ಈಗ ನೋಡಿದ್ರಲ್ಲ ವಯಸ್ಸಾಗಿರೋದು ಮುದುಕರು ತರ ದೇವಿ ದೇವತೆರು ಕಾಣಿಸಿರೋದು ನೋಡಿದಿರ? ಚರ್ಮ ಒಂಥರ ಸಕ್ಕಿರುತ್ತಲ್ಲ, ನೋಡಿದ್ದೀರಾ?
ಯಾವತ್ತು ಯಾವುದು ದೇವಿ ದೇವತೆಗೆ ಕಾಯಿಲೆ ತರ ಚರ್ಮ ಒಂಥರ ಸಕ್ತರ ನೋಡಿಲ್ಲ. ಯಾಕೆ 150 ವರ್ಷ ಆದ್ಮೇಲೂ ಸಹ ವಯಸ್ಸಾಗಿದೆ ಅಂತ ಕಾಣಿಸಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ದೇವಿಗೆ ಫಸ್ಟ್ ಸಾಕ್ಷಾತ್ಕಾರ ಆಗೋದು, ಕನಸು ಬರುತ್ತೆ. ನಾನು ಇಂಥ ಮನೆಯಲ್ಲಿ ಚಿಕ್ಕ ಮಗುವಾಗಿ, ಇಂಥ ತಾಯಿ ಮಡಲಲ್ಲಿ ಚಿಕ್ಕ ಮಗುವಾಗಿ ಆಟ ಆಡ್ತಾ ಇದ್ದೇನೆ. ಆಗೇನ್ ಮಾಡ್ತಾರೆ, ದೇವಿ ತನ್ನ ಪತಿಗೆ ದೇವತೆಗೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಸಂತೋಷ. ದೇವಿ ಶರೀರ ಬಿಟ್ಟ ಮೇಲೆ ದೇವತೆನೂ ಸಹ 1 ಗಂಟೆಯಲ್ಲಿ ಸ್ವಲ್ಪ ವ್ಯತ್ಯಾಸದಲ್ಲಿ ಶರೀರ ಬಿಡ್ತಾರೆ. ಇಬ್ರಿಗೂ ಒಂದೇ ಸತಿ ಅಂತಿಮ ಸಂಸ್ಕಾರ ಆಗೋದು. ಅದಕ್ಕೋಸ್ಕರ ಅಲ್ಲಿ ಯಾರು ವಿಧವೆ ಇಲ್ಲ, ವಿದೂರ ಇಲ್ಲ. ಸಮಯಕ್ಕಿಂತ ಮುಂಚೆ ಯಾರಿಗೂ ಸಾವಿಲ್ಲ. ಯಾಕೆ ಅಲ್ಲಿ ಆಕ್ಸಿಡೆಂಟ್ ಇಲ್ಲ, ಅಲ್ಲಿ ಗಾಡಿಗಳಿಲ್ಲ, ಅಲ್ಲಿ ಪುಷ್ಪಕ ವಿಮಾನಗಳಿರುತ್ತೆ. ಪುಷ್ಪಕ ವಿಮಾನ, ಹಂಸ ವಿಮಾನ, ನವಿಲಿ ವಿಮಾನ, ಆ ಥರಗಳು. ಆಮೇಲೆ ಪುಷ್ಪಕ ವಿಮಾನ ಸಹ ಒಬ್ಬರಿಗೆ ಕೂತ್ಕೊಂಡು ಹೋಗೋದು ಬೇರೆ, ಇಬ್ಬರಿಗೆ ಕೂತ್ಕೊಂಡು ಹೋಗೋದು ಬೇರೆ, ಇಡೀ ಪರಿವಾರ ಕೂತ್ಕೊಂಡು ಹೋಗೋದು ಬೇರೆ, ಮಕ್ಕಳಿಗೆ ಶಾಲೆಗೆ ಹೋಗೋದು ಬೇರೆ. ತರಕಾರಿ, ಹಾಲು, ಹಣ್ಣಂಪ್ಲಿಗಳು ತರೋದು ಪುಷ್ಪಕ ವಿಮಾನಗಳು ಬೇರೆ. ಮತ್ತೆ ಅಲ್ಲಿ ಸತ್ಯದ ಮೊದಲನೇ ರಾಜಕುಮಾರಿ ಶ್ರೀಕೃಷ್ಣ ಮದುವೆ ಆದ್ಮೇಲೆ ಲಕ್ಷ್ಮೀನಾರಾಯಣ ಆಗ್ತಾರಲ್ಲ, ಲಕ್ಷ್ಮೀನಾರಾಯಣ ಆಗಿರ್ತಾರೆ. ಹೇಗೆ ರೀತಿ ಈಗ ನರೇಂದ್ರ ಮೋದಿ ಸ್ಥಾನದಲ್ಲಿ ಅಂದ್ರೆ ಅವ್ರು ರಾಜಸ್ಥಾನದಲ್ಲಿ ಇದ್ದಾರಲ್ಲ, ನಾವು ಪ್ರಜೆ ಸ್ಥಾನದಲ್ಲಿ ಇದ್ದೀರಿ. ಸೇಮ್ ಅದೇ ತರ ಲಕ್ಷ್ಮೀನಾರಾಯಣ ಅಲ್ಲಿ ನಮ್ಮ ಮಹಾರಾಜ ಮಹಾರಾಣಿ ಸ್ಥಾನದಲ್ಲಿ ಇರ್ತಾರೆ, ನಾವು ಅವ್ರ ಅಂಡರ್ದಲ್ಲಿ ಪ್ರಜೆ ಸ್ಥಾನದಲ್ಲಿ. ಆ ತರ ಇರೋದು ಅಂದ್ರೆ ಅರ್ಥ ಏನು, ಇಲ್ಲಿ ಈ ಸಂಗಮ ಯುಗದಲ್ಲಿ ನಾವು ಎಷ್ಟು ಚೆನ್ನಾಗಿ ಓದಿರ್ತಿರಲ್ಲ, ಅದೇ ಚೆನ್ನಾಗಿರೋದು ಕ್ವಾಲಿಟಿ ಯುಕ್ತವಾದ ಪದವಿ ಸಿಗುತ್ತೆ. ಇಲ್ಲಿ ನಾವು ಓದಿಲ್ಲ ಅಂದ್ರೆ ಅಲ್ಲಿ ಹೋಗಿ ಯಾವ್ದಾದ್ರು ಲೋ ಕ್ವಾಲಿಟಿ ಪದವಿ ಸಿಗುತ್ತೆ. ಅದರಲ್ಲೂ ಸಹ ಮಹಾರಾಜ ಮಹಾರಾಣಿಯರಿಗೆ ಸಂಬಂಧಿಕರು, ಅವ್ರಿಗೂ ಹತ್ರ ಇರೋರು ದಾಸಿಯರು, ಅವ್ರು ಗೋಡೌನ್ ಸಂಭಾಲನೆ ಮಾಡೋರು, ಅಡುಗೆ ಮಾಡೋರು, ಅವರು ಬಟ್ಟೆ ಪ್ರೆಸ್ ಮಾಡೋರು, ಬಟ್ಟೆ ಒಗೆಯೋರು, ಅವ್ರಿಗೆ ಶೃಂಗಾರ ಮಾಡೋರು, ಅವ್ರಿಗೆ ಬಟ್ಟೆಗಳು ರೆಡಿ ಮಾಡೋರು ಹತ್ರ ತಾನೇ. ಇವರು ಫಸ್ಟ್ ಗ್ರೇಡ್ ದಾಸಿಯರು, ಅಡುಗೆ ಮಾಡೋ 2nd ಗ್ರೇಡ್, ಗೋಡೌನ್ ಸಂಭಾಲನೆ ಮಾಡೋರು 3rd ಗ್ರೇಡ್, 4th ಗ್ರೇಡ್ ಅಂದ್ರೆ ಕಾವಲು, ಆಮೇಲೆ 5th ಗ್ರೇಡ್. ಯಾಕಂದ್ರೆ ಪ್ರಜರಿಗೆ ದಾಸಿಗಳು ಇರ್ತಾರಲ್ಲ, ಮೊದಲನೇ 2ನೇ 4ನೇ 5ನೇ 6ನೇ ಗ್ರೇಡ್ ವರೆಗೂ ಪ್ರಜೆಯರು ಇರ್ತಾರೆ, ದಾಸಿಯರು ಇರ್ತಾರೆ. ಮತ್ತೆ ಈಗ ಹೇಗೆ ರೀತಿ ನಾವು ಯಾವುದಾದ್ರೂ ವಸ್ತು ಕಬ್ಬಿಣದ್ದು, ಇಲ್ಲಾಂದ್ರೆ ಮರದು, ಇಲ್ಲಾಂದ್ರೆ ಪ್ಲಾಸ್ಟಿಕ್ದು ಯೂಸ್ ಮಾಡ್ತೇವೆ, ಅಲ್ಲಿ ಆ ಥರ ಯಾವ್ದು ಇರೋಲ್ಲ, ಪ್ರತಿಯೊಂದು ಚಿನ್ನದೇ ಇರುತ್ತೆ. ಮತ್ತೆ ಹೇಗೆ ರೀತಿ ಇಲ್ಲಿ ಅಂಗಡಿಗಳೇ ಇರುತ್ತಲ್ಲ, ಸೇಮ್ ಅದೇ ತರ ಅಲ್ಲಿ ಅಂಗಡಿಗಳು ಇರುತ್ತೆ. ಆದ್ರೂ ಅಲ್ಲಿ ದುಡ್ಡಿನ ವ್ಯವಹಾರ ಜಾಸ್ತಿ ನಡೆಯಲ್ಲ. ಯಾವ ವಸ್ತು ಯಾರ ಹತ್ರ ಜಾಸ್ತಿ ಇರುತ್ತೆ ಆ ವಸ್ತುದು ಎಕ್ಸ್ಚೇಂಜ್ ಮಾಡ್ತಾರೆ. ಅಲ್ಲಿ ಚಿನ್ನದ ಕೈನ್ ಇರುತ್ತೆ, ಅದಕ್ಕೆ ಹೆಸರು ಅಸರ್ಫಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಜೈಲ್ ಇಲ್ಲ, ಕೋರ್ಟ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಕಾಯಿಲೆಗಳಿಲ್ಲ, ನೋವಿಲ್ಲ, ಚಿಂತೆ ಇಲ್ಲ, ಮತ್ತೆ ತೊಂದರೆ ಕೊಡ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ಇಲ್ಲ, ಕಳ್ಳರು ಇಲ್ಲ, ಪೊಲೀಸ್ ಇಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದು ಪ್ರಕಾರದ್ದು ಯಾರು ಕೊರತೆ ಇಲ್ವಲ್ಲ ಕಳ್ತನ ಮಾಡಬೇಕು ಅಂತ ಹೇಳಿ. ಮತ್ತೆ ಈ ಅವಗುಣಗಳು ನಮ್ಮಲ್ಲಿ ಇಲ್ಲ. ಈರ್ಷೆ, ದ್ವೇಷ, ಹೊಟ್ಟೆ ಕಿಚ್ಚು, ಕೀಲು ಮೇಲು ಭಾವನೆ, ಸಾವು ನೋವುದು ಫೀಲಿಂಗ್, ಅದೆಲ್ಲ ಅಲ್ಲಿ ಇಲ್ಲ. ಆಮೇಲೆ ಅಲ್ಲಿ ಉದ್ದ ಮರಗಳು ಗಿಡಗಳೂ ಸಹ ಇರೋದಿಲ್ಲ. ಈಗ ಉದ್ದ ಮರ ಗಿಡಗಳಿದ್ರೆ ಅದರಲ್ಲಿ ಏನಿದ್ರೆ ಬಿದ್ದರೆ ಸತ್ತೋಗ್ತಾರಲ್ಲ, ಅದಕ್ಕೋಸ್ಕರ ಚಿಕ್ಕ ಗಿಡ ಮರದಲ್ಲೇ ಹಣ್ಣು ಕಾಯಿ ಬರುತ್ತೆ. ಮತ್ತೆ ಮಕ್ಕಳಿಗೆ ಶಾಲೆ ಹೋಗೋದು ವಿಮಾನ ಹೇಳಿದ್ರಲ್ಲ, ಅಲ್ಲಿ ದೇವಿ ದೇವತೆ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಆಮೇಲೆ ದೇವಿ ದೇವತೆ ಮಕ್ಕಳಿಗೆ ಪಾಠ ಮಾಡೋದು ಟೀಚರ್ ತರ. ಮತ್ತು ಅಲ್ಲಿ ಅಷ್ಟು ದಪ್ಪ ಪುಸ್ತಕಗಳು ಓದೋದು ಅವಶ್ಯಕತೆ ಇರೋದಿಲ್ಲ, ಅಷ್ಟು ಫಾರ್ಮುಲಾಗಳು ತಲೆಯಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಚಿತ್ರ ಬಿಡಿಸೋದು ಕಲೆ, ಹಾಡು ಹೇಳೋದು ಕಲೆ, ಮತ್ತು ಡ್ಯಾನ್ಸ್ ಮಾಡೋದು ಕಲೆ, ಅದೆಲ್ಲ ಹೇಳ್ಕೊಡೋದು. ಅಲ್ಲಿ ಫಿಲಿಂ ಥಿಯೇಟರ್ಗಳು ಇರಲ್ಲ, ಆದ್ರೂ ನಾಟಕ ಶಾಲೆ ಇರುತ್ತೆ. ಇನ್ನೊಂದು ಯಾರಾದ್ರೂ ಸ್ಟೋರಿ ಹಾಡು ಮೂಲಕ ಹೇಳ್ತಾರೆ ನಾಟಕ ಶಾಲೆಯಲ್ಲೂ ಸಹ. ಮತ್ತೆ ಅಲ್ಲಿ ಬಣ್ಣ ಇರ್ತಕ್ಕಂಥ ಹೂವು, ಹಣ್ಣು, ಹಕ್ಕಿಗಳು ಇರುತ್ತೆ. ಈಗ ಉದಾಹರಣೆವಾಗಿ ಬಣ್ಣ ಇರ್ತಕ್ಕಂಥ ಬರೀ ಹೂಗಳು ಇರುತ್ತೆ, ಒಳಗಡೆ ಬರೀ ಹುಳ ಇರುತ್ತೆ, ನೋಡೋಕೆ ಚಂದ ಇರುತ್ತೆ, ಆದ್ರೂ ಪರಿಮಳ ಇರಲ್ಲ. ಕೇಳಿದಿರಾ? ನಾರಾಯಣ ಸೆಂಟ್ ಹಚ್ಕೊಂತ ಇದ್ರು,
ಇಲ್ಲ. ಲಕ್ಷ್ಮೀದೇವಿ ಸೆಂಟ್ ಹಚ್ಕೊಂತ ಇದ್ರು? ಇಲ್ಲ. ಯಾಕೆಂದ್ರೆ ಅಲ್ಲಿ ಹೂವಿನ ಪರಿಮಳ ಎಷ್ಟಿರುತ್ತೆ ಅಂದ್ರೆ ಇಡೀ ಸ್ವರ್ಗನೇ ಅದರಲ್ಲಿಂದ ಪರಿಮಳ ಯುಕ್ತವಾಗಿರುತ್ತೆ, ಘಮ ಘಮ ಇರುತ್ತೆ. ಅದಕ್ಕೆ ಅಲ್ಲಿ ರೂಮ್ ಫ್ರೆಶ್ನೆಸ್ಸು, ಸೆಂಟು, ಬಾಡಿ ಸ್ಪ್ರೇ ಅಂಥದ್ದು ಯಾವುದು ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅಲ್ಲಿ ಹೂನು ಸಹ ಕೆಲವೊಂದು ಹೂಗಳು ತಿನ್ನೋಕ್ಕೆ ಯೋಗ್ಯ ಇರುತ್ತೆ. ಈಗ ಹಿಂದಿನ ಕಾಲದಲ್ಲಿ ನಾವು ಗುಲಾಬಿ ಹೂವು ಹಂಗೆ ತಿಂತಾ ಇದ್ರಲ್ಲ, ಗಿಡದಿಂದ ತಗೊಂಡು ಬಾಯಿಗೆ ಹಾಕೊಂಡ್ಬಿಡ್ತಾ ಇದೆ. ಈಗ ಹೆಂಗ್ ರೀತಿ, ಈಗ ಗುಲಾಬ್ ಜಲ್ ಕೆಲವರು ತಿನ್ನಕ್ಕೂ ಅಂದ್ರೆ ಕುಡಿಯೋಕ್ಕೂ ಬಳಸ್ಕೊತಾರೆ, ಕೆಲವರು ಇದು ಗುಲ್ಕನ್, ಯಾಕೆಂದ್ರೆ ಇದು ತಿನ್ನೋ ಯೋಗ್ಯ ಹೂಗಳು. ಅಲ್ಲಿ ದೇವಿ ದೇವತೆಯರು ಹೂನು ಸಹ ತಿನ್ನೋಕೆ ಪದಾರ್ಥದಲ್ಲಿ ಯೂಸ್ ಮಾಡೋರು. ಅಲ್ಲಿ ಸೊಪ್ಪು ಇರಲಿಲ್ಲ. ಈಗ ಹೇಗೆ ರೀತಿ ನಾವು ಸೊಪ್ಪುಗಳು ಅಯ್ಯೋ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಅಲ್ಲಿ ಸೊಪ್ಪು ಬಳಸಲ್ಲ, ತರಕಾರಿಗಳು ಇರುತ್ತೆ. ಆದ್ರೂ ಬಣ್ಣ ಬಣ್ಣ ಇರ್ತಕ್ಕಂಥ ಹಣ್ಣುಗಳಿಗೆ ಹೇಳಿದ್ರಲ್ಲ, ನೋಡೋಕೆ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಇರುತ್ತೆ. ಇಲ್ಲಿ ಸತ್ಯದಲ್ಲಿ ಹಾಗಿರಲ್ಲ, ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟ್ ಇರುತ್ತೆ. ಈಗ ಅತಿಯಾಗಿ ಸಕ್ಕರೆ ಆಗ್ಬಿಟ್ರೆ ಕಹಿ ಆಗ್ಬಿಡುತ್ತಲ್ಲ, ಆದ್ರೂ ಅಲ್ಲಿ ಸಕ್ಕರೆನೂ ಫೇಲು. ಅದರದ್ದು ಆ ಹಣ್ಣಿನ ಟೇಸ್ಟ್ ನಾವು ಇಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ಮತ್ತೆ ತಿನ್ನೋ ಹಣ್ಣು ಬೇರೆ, ಜ್ಯೂಸ್ ಹಣ್ಣು ಬೇರೆ, ತರಕಾರಿ ಹಣ್ಣು ಬೇರೆ. ಹಣ್ಣು ತರಕಾರಿಗೂ ಕೆಲವೊಂದು ಬಳಸ್ತಾರಲ್ಲ, ಉದಾಹರಣೆಗಾಗಿ ನಿಂಬೆ ಹಣ್ಣು ಹೇಳ್ತೀರಾ, ಅದು ತರಕಾರಿಗೂ ಬಳಸ್ತಾರೆ. ಅದೇ ಥರ ಕೆಲವೊಂದು ಹಣ್ಣು ತರಕಾರಿಗೂ ಬಳಸ್ತಾರೆ, ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ತಿನ್ನೋ ಹಣ್ಣು ಕಟ್ ಮಾಡಿ ತಿನ್ಬೋದು. ಜ್ಯೂಸ್ ಹಣ್ಣು ಅಂದರೆ ತೆಂಗಿನಕಾಯಿ ಹೊಡಿಬೇಕು, ಪರಿಶ್ರಮ ಮಾಡಬೇಕು, ಅಂತ ಹಣ್ಣುಗಳಲ್ಲಿ ಇರಲ್ಲ. ಈಸಿಯಾಗಿ ಪ್ರೆಸ್ ಮಾಡಿ ನೀವು ಜ್ಯೂಸ್ ತಗೊಂಡು ಕುಡಿಬೋದು. ಮತ್ತೆ ತರಕಾರಿ ಹಣ್ಣು ಅಂದರೆ ಈಗ ಮಸಾಲೆಗಳ ಹಣ್ಣು ಇರುತ್ತೆ. ಈಗ ಹುಳಿ ಬೇಕು ಅಂದರೆ ನಿಂಬೆ ಹಣ್ಣು ಹಿಂಡ್ತೀರಾ, ಟೊಮೆಟೊ ಹಿಂಡ್ತೀರಾ. ಅದೇ ಥರ ಉಪ್ಪು, ಖಾರ, ಹುಳಿ, ಸಿಹಿಕೆ ಪ್ರತಿಯೊಂದಕ್ಕೆ ಹಣ್ಣು ಹಿಂಡಿದ್ರೇನೆ ಮಾತ್ರ ಏನಾಗುತ್ತೆ ಅಂದರೆ ಇದು ಹುಳಿ, ಉಪ್ಪು, ಖಾರ ಎಲ್ಲ ತರಕಾರಿಯಲ್ಲಿ ಬಳಸ್ಬೋದು. ಹಾಗಾದ್ರೆ ಅರ್ಥ ಏನು? ಅಲ್ಲಿ ಮಿಕ್ಸಿ ಇರಲ್ಲ, ಕೂಟೋದು, ಬೀಸೋದು ಅಂಥದ್ದು ಯಾವುದು ಪರಿಶ್ರಮ ಮಾಡೋದಿರಲ್ಲ. ಅಷ್ಟು ಒಂದು ರೀತಿಯಿಂದ ಪಿಕ್ನಿಕ್ ಪ್ಲೇಸ್ ತಿಳ್ಕೊಳ್ರಿ ಸತ್ಯಯುಗ. ಆಮೇಲೆ ಅಲ್ಲಿ ಬಣ್ಣ ಬಣ್ಣ ಇರ್ತಕ್ಕಂಥ ಹಕ್ಕುಗಳಿರುತ್ತೆ. ಈಗ ಕೆಲವೊಂದು, ಈಗ ಕೋಗಿಲೆ ಶಬ್ದ ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ, ಆದರೂ ಕಾಗೆ ಅಯ್ಯೋ ಸಾಗಪ್ಪ ಯಾಕೆ ಕೇಳಿಸ್ಕೋಬೇಕು ಅಂತಹ ಶಬ್ದ ಇರ್ತಕ್ಕಂತಹ ಹಕ್ಕಿಗಳೇ ಇರಲ್ಲ. ಹಕ್ಕಿಗಳು ಶಬ್ದದಲ್ಲಿನೂ ಒಂದು ಹಾಡಿರುತ್ತೆ. ಎಷ್ಟು ಬಣ್ಣ ಬಣ್ಣ ಅಂದರೆ ಅಷ್ಟೇ ಅದರದ್ದು ಶಬ್ದ ನಾವು ಕೇಳಿಸ್ಕೋಬೇಕು ಅಂತ ಆಸೆ ಬರುತ್ತೆ. ಮತ್ತೆ ದೇವಿ ದೇವತೆಗಳ ಗುಡ್ ಮಾರ್ನಿಂಗ್ನು ಸಹ ಅದರಿಂದನೇ ಆಗೋದು. ಹಕ್ಕಿಗಳ ಶಬ್ದ ಹಾಡ್ತರ ಕೇಳಿಸೋ ಥರ, ಮತ್ತೆ ಗಾಳಿ ಬೀಸಿದ್ರೆ ಎರಡೆಲೆ ಚಪ್ಪಾಳೆ ಥರ, ಬೆಟ್ಟದಿಂದ ಹರಿತಾ ಇರೋ ನೀರಿನ ಶಬ್ದದಿಂದ, ಈ ಮ್ಯೂಸಿಕ್ದಿಂದ ದೇವಿ ದೇವತೆಗಳ ಗುಡ್ ಮಾರ್ನಿಂಗ್ ಆಗೋದು. ಈಗ ನಾವು ಫೋನೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದರಿಂದ ಆಗೋದಿಲ್ಲ. ಮತ್ತು ಅಲ್ಲಿ ರಿಫೈನ್ಡ್ ಸೈನ್ಸ್ ಇರುತ್ತೆ. ನಾನು ನಿಮಗೆ ಪುಷ್ಪಕ ವಿಮಾನ ಬಗ್ಗೆ ಹೇಳಿದೆ. ಪುಷ್ಪಕ ವಿಮಾನ ಅಂದರೆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಳ್ಳ ತಕ್ಷಣವೇ ಸಂಕಲ್ಪ ಮಾಡಿದ್ರೆ ನಾನು ಹೋಗಿ ಈ ಜಾಗಕ್ಕೆ ತಲುಪಬೇಕು ಅಂದರೆ ಸೆಕೆಂಡಲ್ಲಿ ಆ ಜಾಗಕ್ಕೆ ತಲುಪಿಸೋದು. ಅಲ್ಲಿ ಸ್ಟೇರಿಂಗು ಬಟನ್ ಏನು ಇರೋದಿಲ್ಲ, ಸಂಕಲ್ಪದಿಂದ ನಡೆಯೋದು. ಫುಲ್ ಸೋಲಾರ್ ಸಿಸ್ಟಮ್ ಇರುತ್ತೆ. ಅಡುಗೆನೂ ಸಹ ಅದೇ ಥರನೇ ನಡೆಯೋದು. ಏಕೆಂದರೆ ಇದು ಏರ್ ಪಾಲ್ಯೂಷನ್ ನಡೀತಾ ಇದೆಯಲ್ಲ, ಇದೆಲ್ಲ ಅಲ್ಲಿ ಇರೋದಿಲ್ಲ. ಇನ್ನೊಂದು, ಇಲ್ಲಿ ಪೌರ್ಣಿಮೆ ಅಮಾವಾಸ್ಯೆ ನಡೀತಾ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಪೌರ್ಣಿಮೆ ಇರುತ್ತೆ, ಅಮಾವಾಸ್ಯೆ ಇರೋಲ್ಲ. ಸಂಕಲ್ಪದಂಗೆ ಸೃಷ್ಟಿ ಇರುತ್ತೆ. ಮತ್ತು ಈಗ ದೊಡ್ಡ ದೊಡ್ಡ ಕುಂಟೆ ಇದೆ, ಯಾರಾದರೂ ಹೋಗಿ ಮುಳುಗಿ ಸತ್ತಿದ್ರೆ ಆ ಥರ ಭಯ ಇರುತ್ತಲ್ಲ, ಆ ಥರ ಅಲ್ಲಿ ಇರಲ್ಲ. ಅಲ್ಲಿ ನದಿನೂ ಇರುತ್ತೆ, ಆದರೂ ಅಷ್ಟು ಆಳವಾದ ನದಿ ಇರಲ್ಲ. ಮೇಲೆ ನೀರು ಕಾಣಿಸುತ್ತೆ, ಅಲ್ಲಿ ಹೋಗಿ ನೀವು ಅದರಲ್ಲಿ ಆಟ ಆಡ್ಬೋದು. ಆ ಥರ ಸ್ವಲ್ಪ ಸ್ವಲ್ಪ ನೀರಿರುತ್ತೆ. ಮತ್ತು ಆಗ ವರ್ದೇಶ ಗಂಟೆಗಳಿರಲ್ಲ, ಭಾರತ ಭೂಮಿ ಮಾತ್ರ ಇರುತ್ತೆ. ಈಗ ಭೂಕಂಪ ಆದಮೇಲೆ ತಾನೇ ಭಾಗ ಭಾಗ ಆಗಿರೋದು ಭಾರತ. ಆಗ ಇರಲಿಲ್ಲ, ಪೂರ್ತಿ ಭೂಮಿ ಭಾರತ ಇತ್ತು, ಸುತ್ತಲೂ ನೀರಿತ್ತು. ಕೆಲವು ಕಡೆ ಸ್ವಲ್ಪ ಜಾಗಗಳು ಇದ್ರೇನು ಸಹ ಪಿಕ್ನಿಕ್ ಪ್ಲೇಸ್ ಥರ ಇತ್ತು. ಮತ್ತು ಸತ್ಯದಲ್ಲಿ ಎಲ್ಲರಿಗೂ ಒಂದೇ ಗಂಡು ಮಗು ಒಂದೇ ಹೆಣ್ಮಗು ಇರುತ್ತೆ. ಅದಕ್ಕೋಸ್ಕರ ಆಸ್ತಿಗೋಸ್ಕರ ಅದು ಯಾರು ಕಿತ್ಲಾಡೋದಲ್ಲಿ. ಫಸ್ಟ್ ಒಂದು ಗಂಡು ಮಗು ಆಗೋದು, ಆಮೇಲೆ ಒಂದು ಹೆಣ್ಣು ಮಗು ಆಗೋದು. ಆದರೂ ಒಂದು ಮಿನಿಮಮ್ ಟೈಮಿಂಗ್ಸ್ ಇರುತ್ತೆ. ಸಮಯಕ್ಕಿಂತ ಮುಂಚೆನೂ ಮಗು ಆಗಲ್ಲ, ಸಮಯ ಆದಮೇಲೂ ಆಗಲ್ಲ.
ಗಂಡು ಮಗು ದೊಡ್ಡವರಾದ್ಮೇಲೆ ಏನಾಗ್ತಾರೆ, ತಂದೆ ತಾಯಿ ಕೆಲಸದಲ್ಲಿ ಸಹಯೋಗಿ ಆಗ್ತಾರೆ. ಹೆಣ್ಮಗು ಮದುವೆ ಮಾಡಿ ಇನ್ನೊಂದು ಮನೆಗೆ ಕಳಿಸ್ತಾರೆ. ಈಗ ಕೆಲವ್ರಿಗೆ ಆಸ್ತಿ ಪಾಸ್ತಿ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ವರದಕ್ಷಿಣೆ ಕೊಡ್ತಾರೆ. ದುಡ್ಡು, ಬಟ್ಟೆ, ಬರೀ ಚಿನ್ನ ಎಲ್ಲ. ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಮಗಳಿಗೆ ಮದುವೆ ಆದಮೇಲೆ ಕಳಿಸಿದ ಮೇಲೆ ದಾಸಿಯರು ಜಾಸ್ತಿ ಕಳಿಸ್ತಾರೆ. ಎಲ್ಲಿದ್ರೆ ಸೇವೆ ಮಾಡಿಸ್ಕೊಂಡು ಸುಖವಾಗಿರಿ. ಯಾಕೆಂದ್ರೆ ಆಲ್ರೆಡಿ ಯಾರಿಗೂ ಕೊರತೆ ಇರೋಲ್ಲ. ವರದಕ್ಷಿಣೆ ಅಂತದ್ದು ಯಾರು ಕೊಡಲ್ಲ ಅಲ್ಲಿ. ಮತ್ತೆ ದೇವಿ ದೇವತೆಯರು ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ಲಿ. ಸಂಕಲ್ಪದಂಗೆ ಸೃಷ್ಟಿ ಹೇಳಿದ್ರಲ್ಲ. ಈಗ ಉದಾಹರಣೆವಾಗಿ ಭಕ್ತಿ ಮಾರ್ಗದಲ್ಲಿ ಗಾಳಿಪುತ್ರ ಅಂತ ಹೇಳ್ತಾರೆ. ಯಾರಿಗೆ? ಯಾರಿಗೆ? ಆಂಜನೇಯಕ್ಕೆ ಹೇಳ್ತಾರೆ. ಪಾರ್ವತಿ ಪುತ್ರ? ಯಾಕೆ? ಸತ್ಯುಗದಲ್ಲಿ ಯೋಗ ಬಲದಿಂದ ಮಕ್ಕಳಿಗೆ ಜನ್ಮ ಆಗೋದು. ಯಾರಿಗೂ ಕೆಟ್ಟ ಭಾವನೆ, ಕೆಟ್ಟ ದೃಷ್ಟಿ ಇಲ್ಲ. ಯಾಕೆಂದ್ರೆ ಅವಗುಣನೇ ಇಲ್ವಲ್ಲ ಅಲ್ಲಿ. ಮಾಯೆ ಗುಣನೇ ಇಲ್ಲ, ಅವಗುಣ ಇಲ್ಲ, ದುರ್ಗುಣ, ಆಸುರಿ ಗುಣಗಳಿಲ್ಲ. ಅಂದ್ರೆ ಸಂಕಲ್ಪದಿಂದ ಸೃಷ್ಟಿ ಇರೋದ್ರಿಂದ ಸಂಕಲ್ಪದಿಂದ ಮಕ್ಕಳಿಗೆ ಜನ್ಮ ಆಗೋದು. ಸಂಕಲ್ಪನೇ ಸೃಷ್ಟಿ ನಡೆಸ್ತಾ ಇರುತ್ತೆ. ಆಮೇಲೆ ಸತ್ಯುಗದಲ್ಲಿ ಈಗ ಕೆಲವರಿಗೆ ಇವ್ರ ಕಣ್ಣು ತುಂಬಾ ಚೆನ್ನಾಗಿದೆ, ಮುಖ ಅಷ್ಟು ಚೆನ್ನಾಗಿಲ್ಲ, ಇವ್ರ ಫಿಗರ್ ಚೆನ್ನಾಗಿದೆ ಅಂತ ಹಿಂಗೆ ಹೇಳ್ತಿರಲ್ಲ. ಅಲ್ಲ, ಪೂರ್ತಿ ಗೊಂಬೆ ತರ ಇರ್ತಾರೆ ದೇವಿ ದೇವತೆ. ಯಾರು ದಪ್ಪ ಇರಲ್ಲ, ಯಾರು ಸಣ್ಣ ಇರಲ್ಲ, ಯಾರು ಕಡ್ಡಿ ತರನೂ ಇಲ್ಲ, ಯಾರು ಎಮ್ಮೆ ತರನೂ ಇಲ್ಲ. ಇನ್ನೊಂದು, ಅಲ್ಲಿ ದುಃಖ ಕೊಡೋದು ಪ್ರಾಣಿ ಪಕ್ಷಿಗಳೇ ಇರಲ್ಲ. ಉದಾಹರಣೆಗಾಗಿ ಹಾವು, ಚೇಳು, ಇಲಿ, ಜಿರ್ಲೆ, ಸೊಳ್ಳೆ ಇಂಥದ್ದು ಯಾರು ಇರಲ್ಲ ಅಲ್ಲಿ. ಈಗ ನಮ್ಮದೇ ಕಾಲದಲ್ಲಿ ನೋಡ್ರಿ, ಇವತ್ತಿಂದ 30-40 ವರ್ಷ ಮುಂಚೆ ಸೊಳ್ಳೆನೇ ಇರಲಿಲ್ಲ. ಆದರೆ ಸತ್ಯುಗದಲ್ಲಿ ಇಂಥ ಪ್ರಾಣಿ ಪಕ್ಷಿಗಳೇ ಇರೋದಿಲ್ಲ ತೊಂದರೆ ಕೊಡೋದು. ಮತ್ತೆ ಅಲ್ಲಿ ಹುಲಿ ಮತ್ತು ಕುರಿ ಒಂದೇ ಕಡೆ ನೀರು ಕುಡಿಯೋದು. ಅಲ್ಲಿ ಯಾರು ಮಾಂಸಾಹಾರಿ ಪ್ರಾಣಿ ಪಕ್ಷಿಗಳು ಇರಲ್ಲ. ಎಲ್ಲ ಸಾತ್ವಿಕ ಶಾಕಾಹಾರಿ ಪ್ರಾಣಿ ಪಕ್ಷಿಗಳು. ಯಾರು ತೊಂದರೆ ಮಾಡಲ್ಲ. ಅಲ್ಲಿ ಮಕ್ಕಳು ಸಹ, ಈಗ ನಾವು ಡಾಲ್ ಜೊತೆಯಲ್ಲಿ ಆಟ ಆಡ್ತೀವಿ ಚಿಕ್ಕ ಮಗು ಇದ್ದಾಗ, ಆದರೂ ಅಲ್ಲಿ ಮಕ್ಕಳು ಸಹ ನಿಜವಾಗ್ಲೂ ಪ್ರಾಣಿ ಪಕ್ಷಿ ಜೊತೆಯಲ್ಲಿ ಆಟ ಆಡೋದು. ಈಗ ಗುಬ್ಬಚ್ಚಿ ಮರಿನೂ ಸಹ ಒಂದು ಬಾಲ್ ತರ ಕಾಣಿಸುತ್ತೆ, ಯಾಕಂದ್ರೆ ಜಾಸ್ತಿ ಇದಿರುತ್ತಲ್ಲ, ಕೂದಲು ಇರುತ್ತಲ್ಲ, ಸೇಮ್ ಅದೇ ತರ. ಮತ್ತೆ ದೇವಿ ದೇವತೆಯರಿಗೆ ಪ್ರತಿಯೊಂದು ಪಾತ್ರೆಗೆ ಡ್ರೆಸ್ಗಳು ಬೇರೆ ಇರುತ್ತೆ. ಈಗ ಮಲಗೋದು ಡ್ರೆಸ್ ಬೇರೆ, ಊಟ ಮಾಡೋದು ಡ್ರೆಸ್ ಬೇರೆ, ರಾಜ್ಯ ಸಿಂಹಾಸನದಲ್ಲಿ ರಾಜ್ಯ ದರ್ಬಾರ ನಡ್ಸಕ್ಕೂ ಡ್ರೆಸ್ ಬೇರೆ, ರ್ಯಾಸ್ ಮಾಡಕ್ ಹೋದಾಗ ಡ್ರೆಸ್ ಬೇರೆ, ಶಾಲೆಗೆ ಹೋದಾಗ ದೇವಿ ದೇವತೆಗೆ ಡ್ರೆಸ್ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ಡ್ರೆಸ್ಗಳಿರುತ್ತೆ. ಗೊತ್ತಾಯ್ತಾ? ಅಂದ್ರೆ ಈ ಸಂಕಲ್ಪದಂಗೆ ಸೃಷ್ಟಿ. ಮತ್ತೆ ಇಲ್ಲಿ ದೇವಿ ದೇವತೆಗೆ 16 ಕಲೆ ಇರುತ್ತೆ. ಕಲೆ ಅಂದ್ರೆ ಗೊತ್ತಾ, ಆತ್ಮದಲ್ಲಿ ಕ್ವಾಲಿಟೀಸ್ ಮ್ಯಾಕ್ಸಿಮಮ್ 16 ಕಲೆ ಇರುತ್ತೆ. ಮಿನಿಮಮ್ 1-2 ಕಲೆ ಇರುತ್ತೆ. ಎಲ್ಲಕ್ಕಿಂತ ಕಡಿಮೆ 1-2, ಜಾಸ್ತಿ ಅಂದ್ರೆ 16. ಅಂದ್ರೆ ಫುಲ್ ಕ್ವಾಲಿಟೀಸ್ ದಿಂದ ಸಂಪನ್ನ. ಸತ್ಯುಗದಲ್ಲಿ ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಮಠ, ಒಂದೇ ಪಂಥ. ಧರ್ಮ ಏನು? ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತೆ. ಭಾಷೆ ಶುದ್ಧ ಹಿಂದಿ ಇರುತ್ತೆ. ರಾಜ್ಯ ದೇವಿ ದೇವತೆಯರಿಗೆ. ಯಾರು ಬೇರೆ ಬೇರೆಯವರು ಅದರಲ್ಲಿ, ಈಗ ನೋಡಿ, ಮೆಂಬರ್ಸ್ ಒಬ್ರು ನಿಂತ್ಕೊಂಡ್ರೆ ಇನ್ನೊಬ್ರು ನಿಂತ್ಕೊಂತಾರೆ ವಿರುದ್ಧವಾಗಿ, ಆ ಥರದ್ದು ಯಾವುದಿರೋದಿಲ್ಲ. ಯಾರು ವಿರುದ್ಧವಾಗಿ ಇರೋರು ಅಲ್ಲವೇ ಅಲ್ಲ ಅಲ್ಲಿ. ಮತ್ತೆ 8 ಜನ್ಮ ಆಯ್ತಲ್ಲ, ಆತ್ಮದಲ್ಲಿ 16 ಗುಣಗಳು, ಕ್ವಾಲಿಟೀಸ್ಗಳು. ಮತ್ತೆ ಇದೇ ದೇವಿ ದೇವತೆರು 8 ಜನ್ಮ ಆದ್ಮೇಲೆ ಸತ್ಯುಗ, ಸೂರ್ಯವಂಶಿ ಇದು. ಸತ್ಯುಗ ಆದ್ಮೇಲೆ, ಸೂರ್ಯವಂಶಿ ಆದ್ಮೇಲೆ ತ್ರೇತಾಯುಗ್ಗೆ ರಾಮ್ ಸೀತಾ ಆಗ್ತಾರೆ. 8 ಜನ್ಮ ಆದ್ಮೇಲೆ 9ನೇ ಜನ್ಮಕ್ಕೆ ರಾಮ್ ಸೀತಾ ಆಗ್ತಾರೆ. ಅದಕ್ಕೆ ರಾಮ್ ನವಮಿ ಅಂತ ಹೇಳ್ತಾರೆ. ನವಮಿ ಅಂದ್ರೆ 9. ಮತ್ತೆ ಇಲ್ಲಿ 16 ಕಲೆ, ಇಲ್ಲಿ 2 ಕಲೆ ಕಡಿಮೆ ಆಗುತ್ತೆ ತ್ರೇತಾಯುಗಕ್ಕೆ. ಇದು ಚಿನ್ನದ ಯುಗ, ಇದು ಬೆಳ್ಳಿ ಯುಗ. 16ರಿಂದ 14 ಕಲೆಗೆ ಬರ್ತಾರೆ. 14 ಕಲೆ ಇದು ಸೂರ್ಯವಂಶಿ, ಇದು ಚಂದ್ರವಂಶ. ಇದ್ರದ್ದು 1250 ವರ್ಷ. ಇದಕ್ಕೆ ಏಜು ಸಹ ತ್ರೇತಾಯುಗ 1250 ವರ್ಷನೇ. ಆದರೂ ಇಲ್ಲಿ 8 ಜನ್ಮ 16 ಕಲೆ, ಇಲ್ಲಿ 14 ಕಲೆ 12 ಜನ್ಮ. 2 ಕಲೆ ಕಡಿಮೆ ಆಯಿತು, ಜನ್ಮ ಜಾಸ್ತಿ ಆಯಿತು. ಮತ್ತು ತ್ರೇತಾಯುಗ ಲಾಸ್ಟ್ವರೆಗೂ 33 ಕೋಟಿ ದೇವತೆ ಆಗ್ತಾರೆ. ಅಂದ್ರೆ ಸೂರ್ಯವಂಶಿ ಚಿನ್ನದ ಯುಗಕ್ಕೆ ಸ್ವರ್ಗ ಅಂತಾರೆ, ಚಂದ್ರವಂಶಿ ಅಂದ್ರೆ ಬೆಳ್ಳಿ ಯುಗಕ್ಕೆ ಅರ್ಧ ಸ್ವರ್ಗ ಅಂತಾರೆ. ಅಂದ್ರೆ ಇದು ಸೇಮಿ ಸ್ವರ್ಗ. ಇಲ್ಲಿ ತ್ರೇತಾಯುಗ ಬಂದಿರೋರು ಯಾರು?
ತನ್ನ ಅವಗುಣ ಜೊತೆಲಿ ಪೂರ್ತಿ ಗೆಲ್ದಿರ ಬರೋರು, ಕುಸ್ತಿ ಆಡಿ ಆಡಿ ಬಂದಿರೋರು ತ್ರೇತಾಯುಗ ಬರ್ತಾರೆ. ಸಂಪೂರ್ಣ ಶುದ್ಧ ಸುಖ, ಸಂಪೂರ್ಣ ಪ್ಯೂರ್ ಸುಖ ಪಡಿಬೇಕು ಅಂದ್ರೆ ಸತ್ಯುಗ. ಅದರಲ್ಲಿ ಮಿಕ್ಸಿಂಗ್ ಅಂದ್ರೆ ತ್ರೇತಾಯುಗ. ಆದ್ರೂ ಗೊತ್ತಾಗಲ್ಲ, ಇಲ್ಲಿ ಸುಖದು ವ್ಯತ್ಯಾಸ ಗೊತ್ತಾಗಲ್ಲ. ಆದ್ರೂ ಕಡಿಮೆ ತಾನೆ. ಈಗ ಒಂದು ಬಟ್ಟೆ ಇದೆ, ನೀವು ಹೊಸ ಬಟ್ಟೆ 2 ದಿನ ಉಟ್ಕೊಂಡ್ಮೇಲೆ 3ನೇ ದಿನ ಉಟ್ಕೊಂಡ್ರೆ 3 ದಿನದ ಹಳೆ ಬಟ್ಟೆ ತಾನೆ. ಸೇಮ್ ಅದೇ ತರ ಇಲ್ಲಿ 8 ಜನ್ಮದ ಹಳೇ ಯುಗ ತಾನೆ ಇದು ಅಲ್ವಾ. ತ್ರೇತಾಯುಗ ಲಾಸ್ಟ್ ವರ್ಗು 33 ಕೋಟಿ ದೇವಿ ದೇವತೆಯರು ಆಗ್ತಾರೆ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಏನು ಹೇಳ್ತಾರೆ, 33 ಕೋಟಿ ದೇವಿ ದೇವತೆಯರಿಗೆ ಒಂದೇ ಸತಿ ನಮಸ್ಕಾರಗಳು. ಆಮೇಲೆ ಭಾರತ ಭೂಮಿ ಸ್ಟಾರ್ಟ್ ಆಗೋದು. ಅದಕ್ಕಿಂತ ಮುಂಚೆ ಈ ಭಾರತ ಪೂರ್ತಿ ಸ್ವರ್ಗ ಇತ್ತು. ಸ್ವರ್ಗ ಪ್ಯಾರಡೈಸ್ನೇ ಹೇಳೋರು, ಬಹಿಸ್ತಾನೆ ಹೇಳೋರು. ಆವಾಗ ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ. ದ್ವಾಪರ ಯುಗ ಸ್ಟಾರ್ಟ್ ಆದಾಗ ದೇವಿ ದೇವತೆಯರು ತನ್ನ ದೈವಿ ಗುಣಗಳನ್ನ ಕಂಡುಕೊಂಡು ಸಾಧಾರಣ ಮನುಷ್ಯರಾಗ್ತಾರೆ. ಯಾಕೆಂದ್ರೆ ಇಲ್ಲಿ 14 ಕಲೆ, ಇಲ್ಲಿ ದ್ವಾಪರ ಯುಗ ಸ್ಟಾರ್ಟ್ ಆದಾಗ 8 ಕಲೆ ಆಗುತ್ತೆ. ಅಂದ್ರೆ ಇಲ್ಲಿ 16, ಇಲ್ಲಿ ಜಸ್ಟ್ ಆಗೋಯ್ತಲ್ಲ 8. ದ್ವಾಪುರ ಅಂದ್ರೆ ಅರ್ಥ ಏನು? ದ್ವಾಪುರ ಅಂದ್ರೆ ದ್ವಾ ಅಂದ್ರೆ ಅರ್ಧ, ಪುರ ಅಂದ್ರೆ ಭಾಗ, ಅಂದ್ರೆ ಅರ್ಧ ಭಾಗ ಆಗುತ್ತೆ ಆತ್ಮಕ್ಕೆ, ಶಕ್ತಿಯಲ್ಲಿ. ಆಗ 8 ಕಲೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ದೇವಿ ದೇವತೆಗಳು ದೇವಿ ಗುಣ ಕಳ್ಕೊಂಡು ಸಾಧಾರಣ ಮನುಷ್ಯರಾದಾಗ ಕೆಟ್ಟ ಗುಣಕ್ಕೆ ವಶವಾಗಿ, ಸಂಸ್ಕಾರಕ್ಕೆ ವಶವಾಗಿ, ಕೆಟ್ಟ ಚಟಾಗಿ ವಶವಾಗಿ ದೇಹಾಭಿಮಾನದಲ್ಲಿ ಕೆಟ್ಟದಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಗುಣಗಳು ಇರೋದ್ರಿಂದ ಈ ಪಾಪ ಈ ಭೂಮಿನೂ ತಡ್ಕೊಳ್ಳೋದಿಲ್ಲ, ದೊಡ್ಡ ಭೂಕಂಪ ಆಗುತ್ತೆ. ಭೂಕಂಪ ಆದಾಗ ಸ್ವರ್ಗದ ಮಾಡೆಲ್ಸ್ ಎಷ್ಟೊಂದು ಚಿನ್ನ, ಬಂಗಾರ, ವಜ್ರ, ವೈಡೂರ್ಯಗಳ ಅರ್ಧಕ್ಕೆ ಅರ್ಧ ಭೂಮಿ ಒಳಗಡೆ ಹೋಗುತ್ತೆ. ಆಗ್ಲೇನೆ ಭೂಮಿದಿಂದ ನಮಗೆ ಚಿನ್ನಗಳು ಕಾಣಿಸ್ತಾ ಇರೋದು ಎಲ್ಲೆಲ್ಲೋ. ಮತ್ತೆ ಒಳಗಡೆ ಇರೋದು ಏನೇನು ವಸ್ತುಗಳು ಇರುತ್ತಲ್ಲ ಅದೆಲ್ಲ ಮೇಲೆ ಬರುತ್ತೆ. ಅದು ಯಾವುದು? ವೇದ, ಉಪನಿಷತ್, ಶಾಸ್ತ್ರ ಗ್ರಂಥಗಳು. ಈ ಗ್ರಂಥಗಳು ಲೆಮಿನೇಷನ್ ಮಾಡಿರೋರು ನೀರಲ್ಲಿ ನೆನೆಸಿಟ್ರೆ ವರ್ಷಗಟ್ಟಲೆ ನೆನೆಯಲ್ಲ. ಅಂದ್ರೆ ಇಷ್ಟು ವರ್ಷಗಟ್ಟಲೆ ಭೂಮಿ ಒಳಗಡೆ ಇದ್ರೆ ಏನೂ ಆಗಲ್ಲ. ಆಗ ದ್ವಾಪರ ಯುಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಮೇಲೆ ಬರುತ್ತೆ. ವೇದ, ಉಪನಿಷತ್ ಗ್ರಂಥಗಳು, ಎಲ್ಲೆಲ್ಲೋ ಪೇಪರ್ಗಳು ಚಿತ್ರ ಹೋಗಿರೋದು. ಆಮೇಲೆ ಚಿನ್ನ, ವಜ್ರ, ವೈಡೂರ ಎಲ್ಲ ಒಳಗಡೆ ಹೋಗುತ್ತೆ. ಆಗ ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ. ಮತ್ತು ಇದೇ ರಾಮ್ ಸೀತಾ 12 ಜನ್ಮ ಆದ್ಮೇಲೆ ಇಲ್ಲಿ ದ್ವಾಪರ ಯುಗ ಸ್ಟಾರ್ಟಿಂಗ್ ಅಲ್ಲಿ ರಾಜ ವಿಕ್ರಮಾದಿತ್ಯರಾಗ್ತಾರೆ. ಈ ದ್ವಾಪರ ಯುಗ ಹಿಸ್ಟ್ರಿಗಳು ಎಲ್ಲರಿಗೂ ಗೊತ್ತಿದೆ. ಆಗ ರಾಜ ವಿಕ್ರಮಾದಿತ್ಯ ದೇಹಾಭಿಮಾನದಲ್ಲಿ ದುಃಖಿ ಆಗಿದ್ರಲ್ಲ, ದುಃಖಿ ಆದಾಗ ಏನ್ ಮಾಡಿದ್ದಾರೆ, ಮಲಗಿದ್ರು. ಆಗ ಕನಸಲ್ಲಿ ಪರಮಾತ್ಮ ಬಂದು ಲಿಂಗ ತೋರಿಸಿದ್ದಾರೆ. ಆಗ ರಾಜ ವಿಕ್ರಮಾದಿತ್ಯ ಸೋಮನಾಥ ದೇವಸ್ಥಾನ ಕಟ್ಟಿದ್ರು. ಅದು ಪೂರ್ತಿ ವಜ್ರ ವೈಡೂರ್ಯ ದೇವಸ್ಥಾನ. ವಜ್ರ ವೈಡೂರ್ಯ ದೇವಸ್ಥಾನ ಇತ್ತು. ಸೋಮನಾಥ ದೇವಸ್ಥಾನ ಕಟ್ಟೋದ್ರ ಜೊತೆಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಬೇರೆ ಬೇರೆ ಪ್ರಜರಿಗೂ ಕಟ್ಟಿದ್ರು. ಒಬ್ಬ ಶಿವನಿಗೆ ಪೂಜೆ ಮಾಡುವಾಗ ನೆಮ್ಮದಿ ಇತ್ತು. ಆದ್ರೂ ಈ ಮನುಷ್ಯ ಆತ್ಮರಿಗೆ ಕೆರೆಯೋ ಬುದ್ಧಿ ಇದೆಯಲ್ಲ, ಬುದ್ಧಿ ಜಾಸ್ತಿ ಉಪಯೋಗಿಸ್ತಾರಲ್ಲ, ಏನಾಗುತ್ತೆ, ಶಿವನ ದೇವಸ್ಥಾನ ಶಿವನಿಗೆ ಪೂಜೆ ಮಾಡುವಾಗ ನೆಮ್ಮದಿ ಇತ್ತು. ಈ ಭೂಮಿದಿಂದ ಬಂದಿದೆಯಲ್ಲ ವೇದ, ಶಾಸ್ತ್ರ, ಉಪನಿಷತ್, ಆಗ ಭಗವದ್ಗೀತೆ, ರಾಮಾಯಣ, ಶಾಸ್ತ್ರಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನ್ನ ಪೂರ್ವಜರು ಎಷ್ಟು ಸುಖ ಶಾಂತಿ ನೆಮ್ಮದಿಲಿ ಇದ್ರು, ಅವ್ರ ಪೂಜೆ ಮಾಡಿದ್ರೆ ನಮಗೂ ನೆಮ್ಮದಿ ಸಿಗುತ್ತಲ್ಲ ಅಂತ ಹೇಳಿ ಏನು ಮಾಡಿದ್ರು, ಜೊತೆಲಿ ಶ್ರೀಕೃಷ್ಣ ಮೂರ್ತಿ ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಪಾತ್ರ ಮಾಡಿರೋದೇ ನಾವೇ ತಾನೆ, ಸಾಧಾರಣ ಮನುಷ್ಯರಾಗಿ. ದೇವಿ ದೇವತೆಯರು ಪಾತ್ರ ಮಾಡಿ ಸಾಧಾರಣ ಮನುಷ್ಯರಾಗಿ ನಾವೇನ್ ಮಾಡ್ತೀವಿ, ನಮ್ಮ ಪೂರ್ವಜಂತ ತಿಳ್ಕೊಂಡು ಫಸ್ಟು ಕೃಷ್ಣ ಮೂರ್ತಿ ಮಾಡಿ, ಆಮೇಲೆ ಲಕ್ಷ್ಮೀನಾರಾಯಣ, ಆಮೇಲೆ ರಾಮ್ ಸೀತೆ. ಸತ್ಯುಗದಲ್ಲಿ ದೇವಿ ದೇವತೆಯರು ಜೊತೆಲಿ ಪ್ರಾಣಿ ಪಕ್ಷಿನೂ ಸಹ ಎಷ್ಟು ಚೆನ್ನಾಗಿದ್ರಲ್ಲ, ಯಾರ್ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ. ಆಗ ಪ್ರಾಣಿ ಪಕ್ಷಿನೂ ಸಹ ಶರೀರದ ಮನುಷ್ಯ ತರ ಮುಖ ಪ್ರಾಣಿ ಪಕ್ಷಿ ತರ ಕೊಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜೊತೆಲಿ ತತ್ವಗೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಂಕಿಯಲ್ಲಿ ಏನಾರ ಇಟ್ಟರೆ ಪರಿಮಳ ಬರುತ್ತೆ, ನಮಗೆ ಶ್ವಾಸಕೋಶ ಮೂಲಕ ಏನಾಗುತ್ತೆ, ನಮ್ಮ ಆತ್ಮ ಶುದ್ಧೀಕರಣ ಆಗುತ್ತೆ, ಹೃದಯ ಶುದ್ಧ ಆಗುತ್ತೆ ಅಂತ ಹೇಳಿ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಗಿಡ ಮರಗೂ ಪೂಜೆ ಮಾಡ್ತೀವಿ. ಇದರಿಂದ ನಾವು ಬದುಕ್ತಾ ಇದ್ದೀಲ್ಲ, ಹಣ್ಣು ಹಂಪಲಿದಿಂದ, ಧಾನ್ಯಗಳಿಂದ. ಮತ್ತೆ ಜೊತೆಲೆ ಚೀರಹಣ್ಣೆ ಜಾಸ್ತಿ ಆಯಿತು. ಯಾಕೆ ಚೀರಹಣ್ಣೆ ಜಾಸ್ತಿ ಆಯಿತು? ಜನ ಏನು ಮಾಡಿದ್ರು, ಮನೆಯಲ್ಲಿ ಇದ್ರೆ ತಾನೇ ನಮಗೆ ಅಶಾಂತಿ, ಜವಾಬ್ದಾರಿಗಳು ಬಿಟ್ಟು ಓಡಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಾಡಲ್ಲಿ. ಪಾಪ ಮನೇಲಿ ಇರೋರಿಗೆ ಚೀರಹಣ್ಣೆ ಜಾಸ್ತಿ. ಈಗ ನೋಡಿದ್ರೆ ಚೀರಹಣ್ಣೆ ಅಂತೂ ಅತಿ ಆಗ್ಬಿಟ್ಟಿದೆ ಕಲಿಯುಗದಲ್ಲಿ. ದಿನಕ್ಕೆ 10 ಕೇಸಸ್ ಇದ್ದೇ ಇದೆ. ಇಂತಹ ರೌರವ್ ನರಕ ಘೋರ ಕಲಿಯುಗ ಆಗುತ್ತೆ. ದ್ವಾಪರ ಯುಗ ಆದಮೇಲೆ ಕಲಿಯುಗದಲ್ಲಿ ಇಂಥ ಪರಿಸ್ಥಿತಿ ಬರೋದು. ಮತ್ತೇನು ಮಾಡ್ತಾರೆ, ಪಂಚತತ್ವಗೂ ಪೂಜೆ ಮಾಡ್ತಾರೆ.
ಅದು ಪರಮಾತ್ಮ ಇನ್ನೊಂದು ಭಾಷೆಯಲ್ಲಿ ಭೂತ ಪೂಜೆ ಅಂತ ಹೇಳ್ತಾರೆ. ಪಂಚಭೂತದಿಂದ ರೆಡಿ ಆಗಿರೋ ಗೊಂಬೆ ತಾನೆ ಮೂರ್ತಿ. ಏನು ಮಾಡ್ತಾರೆ, ಫಸ್ಟು ನೀರು ಮತ್ತು ಮಣ್ಣು ಬೇಕು, ಅದನ್ನು ತುಂಬಿಸೋಕ್ಕೋಸ್ಕರ ಹುಲ್ಲು ಬೇಕು, ನಿಲ್ಸೋಕ್ಕೋಸ್ಕರ ಬಿದಿರು ಮರ ಬೇಕು, ಒಣಗಾಕಕ್ಕೆ ಬಿಸಿಲು ಬೇಕು ಅಲ್ವಾ, ಒಣಗಬೇಕು. ಅದು ಆಮೇಲೆ ರೆಡಿ ಮಾಡಿ ಒಂದು ಪೂರ್ತಿ ಶೃಂಗಾರ ಮಾಡಿ ತಾಯಿ ಥರ ಅಪ್ಪ ಥರ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಕೊನೆಯಲ್ಲಿ ವಿಸರ್ಜನೆ ಮಾಡೋಕೆ ಹೋಗ್ತಿರಲ್ಲ, ಆ ಬಿದಿರು ಮರ ಮುಳುಗಲ್ಲ, ಅದ್ರ ಮೇಲೆ ನಿಂತ್ಕೊಂಡು ತೊಳಿತೀವಿ ಅಲ್ವಾ. ಕೊನೆಯಲ್ಲಿ ಏನಾಗೋದಂದರೆ ಭಕ್ತಿದು ಕೌಂಟರ್ ನಡೆಯುತ್ತೆ. ಮತ್ತು ನಾವೇ ಮಾಡಿರೋ ಗ್ರಂಥಿಗೆ ನಾವೇ ದಿಂಬು ಮಾಡಿಕೊಂಡು ಅಜ್ಞಾನರೂಪಿ ನಿದ್ದೆಯಲ್ಲಿ ಮಲಗಿಬಿಡ್ತೀವಿ. ಈಗ ಹಿಂದಿನ ಕಾಲದಲ್ಲಿ ಶಾಸ್ತ್ರ ಭಗವದ್ಗೀತೆ ಇಷ್ಟೇ ಚಿಕ್ಕದು ಇತ್ತು, ಇಷ್ಟೇ ದಪ್ಪ ಇತ್ತು, ನೋಡಿದ್ದೀರಾ? ಇಷ್ಟೇ ಚಿಕ್ಕದು ಇಷ್ಟೇ ದಪ್ಪ ಇತ್ತು. ಈಗ ಭಗವದ್ಗೀತೆ ಇಷ್ಟು ದೊಡ್ಡದಿದೆ ಮತ್ತು ಅಷ್ಟು ದಪ್ಪ ಇದೆ. ಅದು ಗೀತೆಗೆ ಹೆಸರುಗಳು ಬರೆದ್ಬಿಟ್ಟಿದ್ದಾರೆ. ಟೆಗೋರ್ ಗೀತೆ, ರಾಘವೇಂದ್ರ ಗೀತೆ, ಗಾಂಧಿ ಗೀತೆ. ಅಂದರೆ ಇವ್ರುಗಳು ತನ್ನ ತಲೆಯೆಲ್ಲ ಸೇರಿಸಿರೋದು ಮನಸ್ಸು ಬಂದಾಗೆ. ಮತ್ತು ಭಕ್ತಿ ಮಾಡೋದು ಕೌಂಟರ್ ನಡೆಯುತ್ತೆ. ಹಿಂದಿನ ಕಾಲದಲ್ಲಿ ಇವತ್ತಿಂದ 30 ವರ್ಷ ಮುಂಚೆ ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನ ಮುಂದೆ ಬೋರ್ಡ್ ಇರಲಿಲ್ಲ. ಈಗ ಪ್ರತಿಯೊಂದು ಅರ್ಚನೆಗೆ ಇಷ್ಟು ದುಡ್ಡು, ಪೂಜೆ ಮಾಡೋಕ್ಕೆ ಇಷ್ಟು, ಹೋಮ ಮಾಡೋಕ್ಕೆ ಇಷ್ಟು, ಶಾಂತಿ ಪಾಠ ಮಾಡೋಕ್ಕೆ ಇಷ್ಟು, ಅರಿಶಿನ ಕುಂಕುಮಕ್ಕೆ ಇಷ್ಟು, ಪೂರ್ತಿ ವ್ಯಾಪಾರ ಆಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ನೋಡ್ರಿ, ಎಲ್ಲಿ 9 ಲಕ್ಷ ಜನಸಂಖ್ಯೆ, ಎಲ್ಲಿ 33 ಕೋಟಿ ದೇವಿ ದೇವತೆಯರು, ಎಲ್ಲಿ 700-800 ಕೋಟಿ 8% ಈ ಕಲಿಯುಗ ಕೊನೆಯಲ್ಲಿ ಜನಸಂಖ್ಯೆ ಇದೆ. ಈ 700-800 ಕೋಟಿಯಲ್ಲಿ 33 ಕೋಟಿ ದೇವಿ ದೇವತೆಯರಿಗೆ ಪರಮಾತ್ಮ ಆರಿಸ್ಬೇಕಲ್ಲ. ಆಗ ಪರಮಾತ್ಮ ಏನು ಮಾಡ್ತಾರೆ, ಬಂದ ತಕ್ಷಣ ಕಲಿಯುಗದಲ್ಲಿ ಬರಲ್ಲ, ಡೈರೆಕ್ಟ್ ಸಂಗಮ ಯುಗ ಸ್ಥಾಪನೆ ಮಾಡ್ತಾರೆ. ಸಂಗಮ ಯುಗ ಸ್ಥಾಪನೆ ಮಾಡಿ ಜೊತೆಲಿ ಏನು ಮಾಡ್ತಾರೆ, ಈ 33 ಕೋಟಿ ದೇವಿ ದೇವತೆಯರಿಗೆ ಆರಿಸಿ ಮತ್ತೆ ಹೇಳ್ತಾರೆ, ನೀವು ಆತ್ಮ ಆಗಿದ್ದೀರಾ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನಗೆ ನೆನಪು ಮಾಡಿರಿ, ನಿಮ್ಮ ಆತ್ಮದಲ್ಲಿರೋ ಪಾಪ ಕರ್ಮ ನಾಶ ಆಗುತ್ತೆ, ನೀವೇ ದೇವತೆ ಆಗಿದ್ದೀರಿ. 5000 ವರ್ಷ ಮುಂಚೆ, ಕಲ್ಪ ಮುಂಚೆ. ಮತ್ತೆ ನಾನು ನಿಮಗೆ ಮನೇಲಿ ಕರ್ಕೊಂಡ್ಬಂದು ಹತ್ತಿರ ಕೂಡಿಸ್ಕೊಂಡು ಮತ್ತೆ ನಿಮಗೆ ಸ್ವರ್ಗದಲ್ಲಿ ಕಳಿಸ್ತೇನೆ. ಈ ಸೃಷ್ಟಿ ಮೇಲೆ ಈ ನಾಟಕ ನಡೀತಾ ಇದೆ. ಪ್ರತಿ ಯುಗದ ಆಯಸ್ಸು 5250 ವರ್ಷ. ಈ ಸೃಷ್ಟಿ ನಾಟಕದ ಆಯಸ್ಸು 5000 ವರ್ಷ. ಅದರಲ್ಲಿ ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ಸತ್ಯುಗದಲ್ಲಿ 16 ಕಲೆ, ತ್ರೇತಾಯುಗದಲ್ಲಿ 12 ಕಲೆ, ಇಲ್ಲಿ ಬಂದ ಮೇಲೆ 8 ಕಲೆ, ದ್ವಾಪರ ಯುಗದಲ್ಲಿ 8 ಕಲೆ, 21 ಜನ್ಮ, ಕಲಿಯುಗದಲ್ಲಿ ಶುರುವಲ್ಲಿ 2 ಕಲೆ ಇರುತ್ತೆ, ಕೊನೆಯಲ್ಲಿ 0 ಆಗುತ್ತೆ. ಜನ್ಮ ಎಷ್ಟು? 42. 8 + 12 20 + 21 41 + 42 ಎಷ್ಟಾಯಿತು? 42 ಹಾಂ 83 41 42 83 + 1 ಈ 5000 ವರ್ಷದಲ್ಲಿ ಬರೀ 84 ಜನ್ಮ ತಗೊಳ್ಳೋದು. 84 ಲಕ್ಷ ಕೋಟಿ ಜನ್ಮ ಅಲ್ಲ, 84 ಲಕ್ಷ ಜನ್ಮನೂ ಅಲ್ಲ, 84 ಜನ್ಮ ತಗೊಳ್ಳೋದು. ಪ್ರತಿಯೊಂದು ಯುಗದ ಮಿನಿಮಮ್ ಫಿಕ್ಸ್ ಇದೆ. ಈ ಕಲಿಯುಗ ಕೊನೆಯಲ್ಲಿ ಸಂಗಮ ಯುಗದಲ್ಲಿ ಇರೋರಿಗೆ ಪರಮಾತ್ಮ 33 ಕೋಟಿ ದೇವಿ ದೇವತೆಗೆ ಆರಿಸ್ಕೊಂಡು ಸಂಗಮ ಯುಗದಲ್ಲಿ ಕರ್ಕೊಂತಾರೆ. ಉಳಿದಿರೋರು ಜನಸಂಖ್ಯೆ ಇಲ್ಲಿ ಸಂಗಮ ಯುಗದಲ್ಲಿ ಕರ್ಮ ಮಾಡ್ತಾ ಯೋಗ ಮಾಡ್ತಿರಲ್ಲ, ಇಷ್ಟು ದಿನ ಇರ್ತೀವಿ ನೆಮ್ಮದಿಯಿಂದ ಇದೆ, ಪಾಪಕರ್ಮ ನಾಶ ಆಗುತ್ತೆ, ಮತ್ತೆ ದೇವತೆಯಾಗಿ ನಾವು ಮನೆಗೆ ಬಂದು ಸ್ವರ್ಗಕ್ಕೆ ಹೋಗೋಕ್ಕೆ ಲಾಯಕ್ ಆಗ್ತೀರಿ. ಉಳಿದಿರೋರು ಜನಸಂಖ್ಯೆ ಕರ್ಮ ಭೋಗ ಮೂಲಕ ಪಾಪಕರ್ಮ ತೀರೋದು. ನೋಡಿ, ಪಂಚತತ್ವ ಮೂಲಕ, ಬಾಂಬ್ಸ್ ಮೂಲಕ, ಮೊನ್ನೆ ವಿಶ್ವ ಯುದ್ಧ ಮೂಲಕ, ಗೃಹ ಯುದ್ಧ ಮೂಲಕ, ಬೇರೆ ಬೇರೆ ಕಾಯಿಲೆ ಮೂಲಕ, ವೈರಾಣು ಕೀಟಾಣು ಮೂಲಕ, ಮನಸ್ಸಿನ ಹಿಂಸೆ, ಶರೀರದ ಹಿಂಸೆ ಮೂಲಕ ಮತ್ತು ಗರ್ಭ ಜೇಲ್ ಮೂಲಕ. ಕೊರೋನಾ ಕಾಲದಲ್ಲಿ 1 ಅವರ್ ಒಂದು ರೂಮಲ್ಲಿ ಇರೋಕ್ಕಾಗಿಲ್ಲ, 1 ದಿನ ಒಂದು ರೂಮಲ್ಲಿ ಇರೋಕ್ಕಾಗಿಲ್ಲ. ತಾಯಿ ಗರ್ಭದಲ್ಲಿ ಇಷ್ಟೇ ಚಿಕ್ಕ ಜಾಗದಲ್ಲಿ ಒಂದು ಮಗು ರೆಡಿ ಆಗಬೇಕು, ಅದು ಒಂದು ಜೇಲ್ ತಾನೆ. ಇಷ್ಟು ತಿಂಗಳು ಅದು ಒಂದು ಜೇಲ್ನೇ. ಅದು ಬೇಗ ಹುಟ್ಟೋದು, ಸಾಯೋದು. ಯಾಕೆಂದ್ರೆ 42 ಜನ್ಮ ತಾನೆ ಕಲಿಯುಗದಲ್ಲಿ. 42 ಜನ್ಮ ಅಂದರೆ ಕೆಲವರು ಹೊಟ್ಟೆಗೆ ಸಾಯ್ತಾರೆ ಜನ್ಮ ಆದ ತಕ್ಷಣ. ಕೆಲವರು 2 ದಿವಸ, 1 ದಿವಸ, 5 ದಿವಸ, 7 ದಿವಸ, 1 ತಿಂಗಳು, 2 ತಿಂಗಳು, 6 ತಿಂಗಳು, 7 ತಿಂಗಳು. ಕೆಲವರು 5 ವರ್ಷ, 6 ವರ್ಷ, 7 ವರ್ಷ, 10 ವರ್ಷ, 20 ವರ್ಷ, ಅಮ್ಮಮ್ಮ 30, 35 ವರ್ಷ ಆಯಿತು ಅಂದರೆ ವಯಸ್ಸಾಗ್ಬೋದು. 40 ವರ್ಷ, 50 ವರ್ಷ ಒಳಗಡೆ ಅಲ್ವಾ. ಇದು ಕರ್ಮ ಲೆಕ್ಕಾಚಾರ. ಇದೂ ಕರ್ಮ ಭೋಗನೆ, ಗರ್ಭ ಜೇಲು ಮೂಲಕ ಪಾಪ ಕರ್ಮ ತೀರಿಸ್ಕೊಂಡು ದುಃಖಿಯಾಗಿ ಅವ್ರು ಬಂದು ಹತ್ರ ಕೂತ್ಕೊಳ್ತಾರೆ. ಈಗ ನಾನು ನಿಮಗೆ ಹೇಳಿದೆ, ಕರ್ಮ ಭೋಗ ಮೂಲಕ ಪಾಪಕರ್ಮ ತೀರಿಸಿರೋರಿಗೆ
ಕಲಿಯುಗಕ್ಕೆ ಕಳಿಸ್ತೀನಿ ಅಂತ ಪರಮಾತ್ಮ ಹೇಳೋದು. ಈಗೀಗ ಬಂದಿರೋದು ಯಾರು? ನಾಮ್ ಮಾನ್ ಶಾನ್ ದುಡ್ಡು ಕಾಸು ಎಲ್ಲ ಇದೆ, ಅವ್ರು ಪರಮಾತ್ಮನಿಗೆ ನಂಬಲ್ಲ. ಅವ್ರ ಜೀವನ ಹೆಂಗಿದೆ? ಟೆನ್ಷನ್, ಸ್ಟ್ರೆಸ್ಫುಲ್ ಅಲ್ವಾ? ಎಲ್ಲ ಇದೆ, ಆದರೂ ಅವ್ರಿಗೆ ನೆಮ್ಮದಿಯುಕ್ತ ಜೀವನ ಇಲ್ಲ. ಅವ್ರು ಪರಮಾತ್ಮನಿಗೆ ನಂಬಲ್ಲ. ಅವರೇನೆ ಕರ್ಮಭೋಗ ಮೂಲಕ ತೀರಿಸೋದು, ಮನೆಗೆ ಹೋಗೋದು, ಮತ್ತೆ ಕಲಿಯುಗದಲ್ಲಿ ಬರೋದು. ಅಂದರೆ ಸೊಳ್ಳೆ ತರ, ಬೆಳಗ್ಗೆ ಜನ್ಮ ಆಯಿತು, ಸಂಜೆ ಸತ್ತೋಯ್ತು ಅಂತ. ಗೊತ್ತಾಯ್ತಾ? ಈ 5,000 ವರ್ಷದ ನಾಟಕ ಇದು. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ. ಗೊತ್ತಾಯ್ತಾ? ಅದರಲ್ಲಿ ಆತ್ಮ ಸತ್ವಪ್ರಧಾನ. ಸತ್ವಪ್ರಧಾನ ಅಂದರೆ ಶುದ್ಧ. ಸತ್ವ ಅಂದರೆ ಸ್ವಲ್ಪ ಶುದ್ಧ, ಸತ್ವಗುಣಿ. ತಮೋ ಪ್ರಧಾನ ಅಂದರೆ ಅರ್ಧ ಅಶುದ್ಧ, ಅರ್ಧ ಶುದ್ಧ. ಈಗ ರಜೋ ಪ್ರಧಾನ ಅಂದರೆ ಅರ್ಧ ಅಶುದ್ಧ, ಅರ್ಧ ಶುದ್ಧ. ಮತ್ತು ತಮೋ ಪ್ರಧಾನ ಅಂದರೆ ಪೂರ್ತಿ ಅಶುದ್ಧ. ಈಗ ತಮೋ ಪ್ರಧಾನದಿಂದ ಸತ್ವ ಪ್ರಧಾನ ಮಾಡಬೇಕು ಪರಮಾತ್ಮ ಅಂದರೆ 0 to 16 ಮಾಡಬೇಕು ಅಂದರೆ ಈ ಸಂಗಮಯುಗದಲ್ಲಿ ಮಾತ್ರ ಸಾಧ್ಯ. ಅದು ಒಂದು ಜನ್ಮದಲ್ಲಿ. ಈ ಒಂದು ಜನ್ಮ ಮಾತ್ರ ಸಂಪಾದನೆ ಮಾಡೋದು, ಮಿಕ್ಕಿರೋದು 21 ಜನ್ಮ ಊಟ ಮಾಡೋದು. 21 ಜನ್ಮ ಅಲ್ಲ, 84 ಜನ್ಮ. ಅದರಲ್ಲಿ ಮಿನಿಮಮ್ 21 ಜನ್ಮ ಅಂದರೆ ಸಂಗಮಯುಗ 1 ಜನ್ಮ, ಸತ್ಯುಗ ತ್ರೇತಾಯುಗ 8 + 12 21 ಜನ್ಮ ಮಿನಿಮಮ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 84 ಜನ್ಮವರೆಗೂ ನಾವು ಊಟ ಮಾಡ್ಕೊಂಡಿವಿ. ದ್ವಾಪರ ಯುಗದಿಂದ ಏನು ಮಾಡ್ತೀವಿ? ಕ್ಯಾಸ್ಟ್ಗಳೇ ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಧರ್ಮದವರೇ ಸ್ಟಾರ್ಟ್ ಆಯಿತು, ಭಕ್ತಿ ಸ್ಟಾರ್ಟ್ ಆಯಿತು. ಮತ್ತು ಕ್ಯಾಸ್ಟ್ ತಕ್ಕಂತೆ ಅವ್ರ ಕೆಲಸನೂ ಸಹ. ಕೆಲಸ ಹೆಂಗೆ? ಈಗ ಮಣ್ಣಿನ ವ್ಯಾಪಾರ ಮಾಡೋರು ಈ ಕ್ಯಾಸ್ಟ್ನವರು, ವಜ್ರ ವೈಡೂರ ಚಿನ್ನ ವ್ಯಾಪಾರನವರು ಇಷ್ಟು ಕ್ಯಾಸ್ಟ್ನವರು, ಚಪ್ಪಲಿ ಹೊಲಿಯೋರು ಈ ಕ್ಯಾಸ್ಟ್ನವರು, ಕಬ್ಬಿಣ ವ್ಯಾಪಾರ ಮಾಡೋರು ಈ ಕ್ಯಾಸ್ಟ್ನವರು. ಈಗ ಕ್ಯಾಸ್ಟ್ ಮೇಲೆ ಅವ್ರು ಕೆಲಸ ಒಪ್ಸಿದ್ರಲ್ಲ ದ್ವಾಪರ ಯುಗದಿಂದ. ಬೇರೆ ಬೇರೆ ಕ್ಯಾಸ್ಟು, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಭೇದ, ಮಠ, ಪಂಥ ಬೇರೆ ಬೇರೆ ಸ್ಟಾರ್ಟ್ ಆಯಿತು ದ್ವಾಪರ ಯುಗದಿಂದ. ಮತ್ತು ದೇವಿ ದೇವತೆಯರು ಸಾಧಾರಣ ಮನುಷ್ಯ ಆದಮೇಲೆ ತನಗೆ ತಾನೇ ಹಿಂದೂ ಧರ್ಮದವರು ಚೇಂಜ್ ಆಗಿರೋದು ದ್ವಾಪರ ಯುಗ ಸ್ಟಾರ್ಟಿಂಗ್ ಅಲ್ಲೇ. ಅರ್ಥ ಆಯ್ತಾ? ಆದರೂ ಈ ಸಂಗಮ ಯುಗದಲ್ಲಿ ನಾವು ಏನೇ ಮಾಡ್ತೀವಿ ಅದರ ಫಲ ನಮಗೆ ಸತ್ಯುಗ ತ್ರೇತಾಯುಗದಲ್ಲಿ ಸಿಗುತ್ತೆ. ಅದಕ್ಕೆ ಸತ್ಯುಗ ತ್ರೇತಾಯುಗ ಬೆಳಕು, ದ್ವಾಪರ ಕಲಿಯುಗ ಕತ್ತಲು. ಅಜ್ಞಾನರೂಪಿ ಕತ್ತಲಲ್ಲಿ ಇರ್ತಿರಲ್ಲ, ಇಲ್ಲಿ ಮಾಡಿರೋದು ಪುಣ್ಯದ ಫಲ ಇಲ್ಲಿ ಸಿಗುತ್ತಲ್ಲ, ಅದಕ್ಕೆ ಇದು ಬೆಳಕು. ಇಲ್ಲಿ ಪ್ರತಿಯೊಬ್ಬರು ಹಣೆ ಮಧ್ಯದಲ್ಲಿ ಆತ್ಮರೂಪಿ ಬೆಳಕು ಬೆಳಗ್ತಾ ಇರುತ್ತೆ. ಮತ್ತು ಇಲ್ಲಿಂದು ಕರ್ಮ ಅಕರ್ಮ ಇರುತ್ತೆ, ಕರ್ಮ ಫಲ ಇರೋದಿಲ್ಲ. ಇಲ್ಲಿಂದು ಕರ್ಮ ವಿಕರ್ಮ, ಏಕೆಂದರೆ ದೇಹಭಾನದಲ್ಲಿ ಮಾಡ್ತೀವಿ ಕೆಟ್ಟ ಕರ್ಮ. ಮತ್ತು ಇಲ್ಲಿ ಸಂಗಮಯುಗದಲ್ಲಿ ಮಾಡಿರೋ ಕರ್ಮ ಸುಕರ್ಮ, ಶ್ರೇಷ್ಠ ಕರ್ಮ. ಏಕೆಂದರೆ ಪರಮಾತ್ಮ ಏನು ಹೇಳ್ತಾರೆ ಅದರ ತನಕಂತೆ ನಾವು ನಡೀತಿರಲ್ಲ, ಅದಕ್ಕೆ. ಮತ್ತು ಈ ಸಂಗಮಯುಗದಲ್ಲಿ ನಾವು ಏನೇ ಮಾಡ್ತೀವಿ ಅದರದ ಪೂರ್ತಿ ಫಲ ನಮಗೆ ಸತ್ಯುಗ ತ್ರೇತಾಯುಗದಲ್ಲಿ ಕಂಪಲ್ಸರಿ ಸಿಗುತ್ತೆ. ಅದು ವೇಸ್ಟ್ ಆಗೋದಲ್ಲ. ಹೇಗೆ ರೀತಿ ಆ ಶಾಲೆಯಲ್ಲಿ ಓದಿರೋದು ವಿಧಿ ಯಾವತ್ತೂ ವೇಸ್ಟ್ ಆಗಲ್ಲ, ಸೇಮ್ ಅದೇ ಥರ ಈ ಸಂಗಮಯುಗದಲ್ಲಿ ಪರಮಾತ್ಮ ಓದಿಸ್ತಾ ಇದ್ದಾರೆ. ಇದು ವಜ್ರದ ಯುಗ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣಕ್ಕಿಂತ ಶ್ರೇಷ್ಠ ಬೆಲೆ ಜಾಸ್ತಿ ವಜ್ರಕ್ಕೆ ಇದೆ. ಇದು ಪರಮಾತ್ಮ ನಮಗೆ ಜನ್ಮ ಕೊಟ್ಟಿದ್ದಾರೆ, ಪಾಲನೆ ಕೊಟ್ಟಿದ್ದಾರೆ, ಆಸ್ತಿ ಕೊಡ್ತಾ ಇದ್ದಾರೆ ಸತ್ಯಕ್ಕೋಸ್ಕರ. ಸತ್ಯುಗ ತ್ರೇತಾಯುಗದಲ್ಲಿ ದೇವಿ ದೇವತೆಯರು ಜನ್ಮ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಪಾಲನೆ ಕೊಡ್ತಾರೆ. ಇದು ವಿನಾಶಿ ಆಸ್ತಿ ಕೊಡ್ತಾರೆ ಅಲ್ವಾ? ಆತ್ಮೇ ಕೊಡಲ್ಲ ಇಲ್ಲಿ ಅವಿನಾಶಿ ಆಸ್ತಿ. ಮತ್ತೆ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿಗೆ ಜನ್ಮ ಕೊಡ್ತಾರೆ, ಪಾಲನೆ ಕೊಡ್ತಾರೆ, ಓದಿಸ್ತಾರೆ, ಮತ್ತೆ ಆಸ್ತಿ ಪಾಸ್ತಿ ಕೊಡ್ತಾರೆ. ಇದು ಶ್ರೇಷ್ಠವಾದ ಆಸ್ತಿ ಮಾತ್ರ ಸಂಗಮ ಯುಗದಲ್ಲಿ ಸಿಗೋದು, ವಜ್ರದ ಯುಗದಲ್ಲಿ. ಅದು ಈಗ ಮಾತ್ರ ಸಿಗ್ತಾ ಇದೆ. ಮತ್ತೆ ಸಂಗಮ ಯುಗದಲ್ಲಿ ತನ್ನೋ ಮನಸ್ಸು ವಾಣಿ ಕರ್ಮ ಏನಿಂದ ನಾವು ಮಾಡುವಾಗ 21 ಜನ್ಮವರೆಗೂ ಫಲ ಸಿಗುತ್ತೆ. ಸತ್ಯುಗದಲ್ಲಿ ಈಗ ಉದಾಹರಣೆಯಾಗಿ ತನುವಿಂದ ಮಾಡಿದ್ರೆ ಇಲ್ಲಿ ತನು ಗಟ್ಟಿಯಾಗಿರುತ್ತೆ, ಕಾಯಿಲೆ ಇರಲ್ಲ. ಕೊನೆಯಲ್ಲೂ ಸಹ ಕಾಯಿಲೆ ನಮ್ಗೆ ಬರೋದಿಲ್ಲ, ಕೊನೆಯ ಜನ್ಮದಲ್ಲಿನೂ ಸಹ ನಿರೋಗಿ ಕಾಯ ಸಿಗುತ್ತೆ. ಮನಸ್ಸಿಂದ ಮಾಡುವಾಗ ಇಲ್ಲಿನೂ ಸಹ ದೇವಿ ದೇವತೆಯರಿಗೆ ಯಾರ ಥರ ಬುದ್ಧಿ ತಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ದೇವಿ ದೇವತೆಯರಿಗೆ ವಜೀರ್ ಇರೋದಿಲ್ಲ, ಮಂತ್ರಿಗಳು ಇರೋದಿಲ್ಲ ಬುದ್ಧಿ ಕೊಡೋಕ್ಕೆ. ಕೊನೆ ಜನ್ಮದಲ್ಲಿ ಬುದ್ಧಿವಂತರಾಗಿ ಹುಡ್ತೀರಿ. ಮತ್ತು ಧನದಿಂದ ಮಾಡುವಾಗ ಸತ್ಯುಗ ತ್ರೇತಾಯುಗದಲ್ಲಿ ನಾವು ಶ್ರೀಮಂತರಾಗಿ ಹುಡ್ತೀವಿ, ದ್ವಾಪರ ಕಲಿಯುಗದಲ್ಲಿ ನಾವು ಭಿಕ್ಷೆ ಬಡೋ ಪರಿಸ್ಥಿತಿ ಬರೋದಿಲ್ಲ. ಆದರೂ ಇಲ್ಲಿಂದ ನಾವು ಒಂದು ಜನ್ಮ ಮಾಡಿರೋ ಪುಣ್ಯ ಇನ್ನೊಂದು ಜನ್ಮಕ್ಕೆ ಸಿಗೋದು. ಆದರೆ ಇಲ್ಲಿ ಮಾಡಿರೋ ಪುಣ್ಯ ಸತ್ಯುಗ ತ್ರೇತಾಯುಗವರೆಗೂ ಸಿಗೋದು. ಅರ್ಥ ಆಯ್ತಾ? ಓಂ ಶಾಂತಿ.